ಸ್ನೇಹಿತರೆ, ನಿಮಗೆ ಯಾವಾಗಲಾದರೂ ಅನಿಸಿತಾ ಬಿಗ್ ಬಾಸ್ ಕನ್ನಡ ಗೆದ್ದವರಿಗೆ ಯಾವಾಗಲೂ 50 ಲಕ್ಷವೇ ಬಹುಮಾನ ಯಾಕೆ ಅಂತ? ಬನ್ನಿ ತಿಳಿಯೋಣ. ಮೊದಲ ಕಾರಣ, ಶೋ ಫಾರ್ಮಾಟ್. ಬಿಗ್ ಬಾಸ್ ಒಂದು ಅಂತಾರಾಷ್ಟ್ರೀಯ ರಿಯಾಲಿಟಿ ಶೋ ಆಗಿರೋದರಿಂದ ಎಲ್ಲ ದೇಶಗಳಲ್ಲೂ ಒಂದೇ ರೀತಿಯ ಸ್ಟ್ರಕ್ಚರ್ ಫಾಲೋ ಮಾಡ್ತಾರೆ. ಅದಕ್ಕೆ ಎಲ್ಲಾ ಸೀಸನ್ಗಳಲ್ಲೂ ಬಹುಮಾನ ಹಣ ಒಂದೇ ಮಟ್ಟದಲ್ಲಿ ಇರುತ್ತದೆ. ಎರಡನೆಯದು, ಇದು ಹಣ ಗೆಲ್ಲೋ ಶೋ ಅಲ್ಲ. ಇಲ್ಲಿ ಮುಖ್ಯವಾದದ್ದು ಜನಪ್ರಿಯತೆ, ವ್ಯಕ್ತಿತ್ವ ಮತ್ತು ಜನರ ಸಂಪರ್ಕ. ಹಣಕ್ಕಿಂತ ಸ್ಪರ್ಧಿ ಹೇಗೆ ಜನರ ಮನಸ್ಸು ಗೆಲ್ತಾನೆ ಅನ್ನೋದು ಮುಖ್ಯ. ಮೂರನೆಯದು, ಬಹುಮಾನ ಹಣ ಹೆಚ್ಚಿಸಿದ್ರು TRP ಏರಲ್ಲ. ಜನ ಶೋ ನೋಡೋದು ಹಣ ಎಷ್ಟು ಅಂತ ಅಲ್ಲ, ಯಾರು ಜಗಳ ಮಾಡ್ತಾರೆ, ಯಾರು ರಿಯಲ್ ಅಂತ, ಯಾರು ಗೆಲ್ತಾರೆ ಅನ್ನೋದಕ್ಕೆ. ಇನ್ನೊಂದು ಮುಖ್ಯ ಕಾರಣ, ಸ್ಪಾನ್ಸರ್ ಬ್ಯಾಲೆನ್ಸ್. ಹೌದು, ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ಗಿಫ್ಟ್ ಟಾಸ್ಕ್ಗಳು ಇರುತ್ತವೆ. ಇವೆಲ್ಲವೂ ಸ್ಪಾನ್ಸರ್ ಹಣದಿಂದ ನಡೆಯುತ್ತವೆ. ಬಹುಮಾನ ಹಣ ಹೆಚ್ಚಿಸಿದ್ರೆ ಈ ಬ್ಯಾಲೆನ್ಸ್ ಹಾಳಾಗುತ್ತದೆ. ಐದನೆಯದು ಮತ್ತು ಅತ್ಯಂತ ಪ್ರಮುಖವಾದ ಕಾರಣ ಏನೆಂದರೆ, 50 ಲಕ್ಷ ಒಂದು ಸಿಂಬಾಲಿಕ್ ಬಹುಮಾನ ಅಷ್ಟೇ. ಆದರೆ ನಿಜವಾದ ಗೆಲುವು ಅಂದ್ರೆ ಫೇಮ್ ಮತ್ತು ಜನಪ್ರಿಯತೆ. ಶೋ ಮುಗಿದ್ಮೇಲೆ ಲಾಭ ಇನ್ನೂ ದೊಡ್ಡದು. ಗೆದ್ದವರಿಗೆ ಸಿನಿಮಾ ಆಫರ್, ಜಾಹೀರಾತು, ಇವೆಂಟ್ಗಳು ಬರುತ್ತವೆ. ಕೆಲವರಿಗೆ ಶೋ ಮುಗಿದ್ಮೇಲೆ ಜೀವನವೇ ಬದಲಾಗುತ್ತದೆ. ಹಾಗಾಗಿ ಗೆಳೆಯರೆ, ಬಿಗ್ ಬಾಸ್ನಲ್ಲಿ ಗೆಲುವು ಅಂದ್ರೆ ಕೇವಲ 50 ಲಕ್ಷ ಅಲ್ಲ, ಅದು ಒಂದು ಹೊಸ ಜೀವನದ ಆರಂಭ. ಸ್ನೇಹಿತರೆ, ವಿಷಯ ಇಷ್ಟ ಆಯ್ತಾ ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ. ಇಂತಹ ಇನ್ನೂ ಹೆಚ್ಚು ಮನರಂಜನೆಯ ವಿಷಯಗಳಿಗಾಗಿ ಬೆಲ್ ಐಕಾನ್ ಟ್ಯಾಪ್ ಮಾಡಿ. ಗಪ್ಶಪ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.